ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್? ನಾನು ಕೂಡ ಆರಾಮಾಗಿದ್ದೀನಿ ಫ್ರೆಂಡ್ಸ. ನೋಡ್ತಿರ್ಬೋದು ಏನು ಸ್ಪೆಷಲ್ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಂಡಕ್ಕಿ, ಖಾರ ಮಂಡಕ್ಕಿ ರೆಸಿಪಿ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ. ಬನ್ನಿ ಫ್ರೆಂಡ್ಸ್, ಯಾವ ಥರ ಮಾಡ್ಕೋಬೇಕು, ಅದಕ್ಕೆ ಏನೇನು ತೊಗೋಬೇಕಂತ ನೋಡ್ಕೊತ ಹೋಗೋಣ. ಫಸ್ಟ್ ನಾನು ಒಂದು 4-5 ಬೆಳ್ಳುಳ್ಳಿ ಸಣ್ಣಗೆ ಜಜ್ಜಿಟ್ಕೊಂಡಿದ್ದೀನಿ. ಪುಟಾಣಿ, ಚಿಟಿಕೆ ಅರಿಶಿನ, ಉಪ್ಪು ಮತ್ತು ಕಡಲೆ ಬೀಜ, ಜೀರಿಗೆ, ಸಾಸಿವೆ ಮತ್ತು ಕರಿಬೇವು, ಒಂದು 3-4 ಹಸಿಮೆಣ್ಸಿನ್ಕಾಯಿ. ನೀವು ಬೇಕಿದ್ದರೆ ಒಣ ಮೆಣ್ಸಿನ್ಕಾಯಿ, ಕೊಬ್ಬರಿ ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡ್ಕೋಬೋದು. ನಾನಂದ್ರೆ ಇಲ್ಲಿ ಸಿಂಪಲಾಗಿರಲಿ ಅಂತ ಇಷ್ಟ ತೊಗೋತೀನಿ ಫ್ರೆಂಡ್ಸ. ಖಾರದ ಪುಡಿ ಮತ್ತು 1-2-3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ. ನಾನು ಎಣ್ಣೆ ತೊಗೋಬೇಕು ಫ್ರೆಂಡ್ಸ. ಇದು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ನಾವು ನಾನು ತೊಗೊಂಡಿದ್ದೀನಿ ಫ್ರೆಂಡ್ಸ ಮಂಡಕ್ಕಿ ಮಾಡಲಿಕ್ಕೆ. ಬನ್ನಿ ಫ್ರೆಂಡ್ಸ್, ಇವಾಗ ಬಾಣಲೆನ ಇಟ್ಟಿದ್ದೀನಿ ಕಾಯಕ್ಕೆ. 1-2-3-4 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ನಾನು ಅದೇನು ಜಜ್ಜಿಟ್ಕೊಂಡಿದ್ನೆಲ್ಲ ಬೆಳ್ಳುಳ್ಳಿನ ಆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಪುಟಾಣಿ ತೊಗೊಂಡಿದ್ವಲ್ಲ ಫ್ರೆಂಡ್ಸ, ಪುಟಾಣಿ ಹಾಕ್ಕೋಬೇಕು. ಇದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಎಣ್ಣೆಯಲ್ಲಿ ಬೇಯಕ್ಕೆ ಬಿಡ್ಬೇಕು ಫ್ರೆಂಡ್ಸ್ ಇದನ್ನು. ಇದಾದಮೇಲೆ ಕರಿಬೇವು ಹಾಕ್ಕೋಬೇಕು. ಕರಿಬೇವು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು. ಕರಿಬೇವು ಮತ್ತು ಇದು ಸ್ವಲ್ಪ, ಆಮೇಲೆ ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ, ಕರಿಬೇವು. ಇದಾದಮೇಲೆ ನಾನು ಏನು 1-2-3 ಮೆಣ್ಸಿನ್ಕಾಯಿ ಹೆಚ್ಕೊಂಡು ಇಟ್ಕೊಂಡಿದ್ನಲ್ಲ ಫ್ರೆಂಡ್ಸ, ಹಸಿ ಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಎಣ್ಣೆಲಿ ಬಾಡಿಸಿದ್ರೆ ಅದು ಕ್ರಿಸ್ಪಿ ಬರುತ್ತಲ್ಲ, ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅದು ಚುರುಮುರಿ ತಿನ್ನಕತ್ತಾಗ. ಹಾಗಾಗಿ ನಾವು ಒಣ ಮೆಣ್ಸಿನ್ಕಾಯಿ ಯೂಸ್ ಮಾಡೋಕ್ಕಿಂತ ಜಾಸ್ತಿ ಹಸಿ ಮೆಣ್ಸಿನ್ಕಾಯಿನ ಯೂಸ್ ಮಾಡಿರ್ತೀನಿ. ಈಗ ಶೇಂಗಾ ಬೀಜ ಹಾಕಿದ್ದೀನಿ. ಎಲ್ಲನೂ ಶೇಂಗಾ ಬೀಜನೂ ಸ್ವಲ್ಪ ಇವೆಲ್ಲ ಹಾಕಬೇಕು. ಇದಾದಮೇಲೆ ಅದನ್ನು ಕೂಡ ಶೇಂಗಾ ಬೀಜನೂ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಪುಟಾಣಿ ಹಾಕ್ಕೊಳ್ಳೋಣ ಫ್ರೆಂಡ್ಸ. ಪುಟಾಣಿ ಅದನ್ನು ಫಸ್ಟ್ ಹಾಕೊಂಬಿಟ್ರೆ ಪುಟಾಣಿ, ಶೇಂಗಾ ಇವೆಲ್ಲ ಹಾಕ್ಕೊಂಡ್ರೆ ಸೀದ್ ಹೋಗೋ ಚಾನ್ಸಸ್ ಇರ್ತೈತಿ ಎಣ್ಣೆ ಕಾಯ್ತಂದ್ರೆ. ಹಾಗಾಗಿ ನಾನು ಫಸ್ಟಿಗೆ ಸ್ವಲ್ಪ ಎಲ್ಲ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆಗೆ ಬೆಂದಿಂದ ಶೇಂಗಾ ಮತ್ತು ಪುಟಾಣಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ಪುಟಾಣಿ, ಶೇಂಗಾ ಇವನ್ನೂ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಬೇಕು. ಸ್ವಲ್ಪ ನೀಟಾಗಿ ಎಲ್ಲ ಕಡೆನೂ ಮಿಕ್ಸ್ ಮಾಡ್ಕೋಬೇಕು. ಇದು ಈ ಥರ ಮಿಕ್ಸ್ ಇದು ಶೇಂಗಾ ಮತ್ತು ಪುಟಾಣಿ ಎಣ್ಣೆಯಲ್ಲಿ ಸ್ವಲ್ಪ 1-2-3 ನಿಮಿಷ ನಾವು ಎಣ್ಣೆಯಲ್ಲಿ ಅದನ್ನು ಬೇಯಕ್ಕೆ ಬಿಟ್ಟಿವಿ ಅಂದ್ರೆ ಅದು ಸ್ವಲ್ಪ ಶೇಂಗಾ ಮತ್ತು ಪುಟಾಣಿ ಏನಿರುತ್ತಲ್ಲ ಸ್ವಲ್ಪ ಕ್ರಿಸ್ಪಿ ಆಗ್ತೈತಿ ಫ್ರೆಂಡ್ಸ್. ಆವಾಗ ನಾವು ಚುರುಮುರಿ ತಿಂತಿರ್ತೀವಲ್ಲ, ಅದು ನಮಗೆ ಬಾಯಿಗೆ ಕ್ರಿಸ್ಪಿನೆಸ್ ಕೊಡ್ತೈತಲ್ಲ, ಆವಾಗ ಅದ್ರದ್ದು ಒಂಥರ ಟೇಸ್ಟು ಮಜಾನ ಬೇರೆ ಇರ್ತೈತಿ. ಹಾಗಾಗಿ ಸ್ವಲ್ಪ ಅವನ್ನ ನೀಟಾಗಿ ಎಣ್ಣೆಲಿ 1-2-3 ನಿಮಿಷ ಕೈ ಆಡಿಸ್ಬೇಕು. ಅದಾದಮೇಲೆ ನಾನು ಸ್ವಲ್ಪ ಉಪ್ಪು ಹಾಕ್ಕೋತಾಯಿದ್ದೀನಿ. ಯಾಕಂದ್ರೆ ಚುರುಮುರಿನೂ ಉಪ್ಪಿರುತ್ತೆ ಫ್ರೆಂಡ್ಸ್, ಒಂದೊಂದು ಚುರುಮುರಿ. ಹಾಗಾಗಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಬೇಕಂದ್ರೆ ಆಮೇಲೆ ನಾವು ಏನು ಮಿಕ್ಸ್ ಮಾಡ್ಕೋತೇವಲ್ಲ ಆವಾಗೂ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಈಗ ನಾನು ಸ್ವಲ್ಪ ಹಾಕಿದ್ದೀನಿ. ಮತ್ತು ಖಾರ ಪುಡಿ, ಖಾರ ಪುಡಿದನ್ನು 1 ಟೇಬಲ್ ಸ್ಪೂನ್, 1 ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕಿದ್ದೀನಿ. ಎಲ್ಲನೂ ನೀಟಾಗಿ ನೋಡಿ ಈಗ ಎಣ್ಣೆ ಒಳಗೆ ಎಲ್ಲನೂ ಅದನ್ನು ನೀಟಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ರೀ. ಈಗ ಉಪ್ಪು ಜಾಸ್ತಿ ಹಾಕಿದ್ವಂದ್ರೆ ಚುರುಮರಿನೂ ಉಪ್ಪಿರುತ್ತೆ. ನಾವು ಇಲ್ಲಿ ಉಪ್ಪು ಜಾಸ್ತಿ ಹಾಕಿದ್ವಂದ್ರೆ ಅದು ಉಪ್ಪು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪನ ಹಾಕ್ಕೊಂಡು ಆಮೇಲೆ ನಾವೇನು ಮಿಕ್ಸ್ ಮಾಡ್ತೀವಲ್ಲ ಚುರುಮುರಿ ಒಳಗೆ, ಅವಾಗ ಟೇಸ್ಟ್ ನೋಡ್ತೀವಲ್ಲ, ಉಪ್ಪು ಅದಕ್ಕೆ ಕಮ್ಮಿ ಇತ್ತು ಅಂದ್ರೆ ಸ್ವಲ್ಪ ಉಪ್ಪು ಖಾರನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳಕ್ಕೆ ಬರುತ್ತೆ ಅಂತೇಳಿ ನಾನು ಸ್ವಲ್ಪ ಹಾಕ್ಕೊಂಡಿನಿ ಇಲ್ಲೇ. ಇವಾಗ ನಾವು ಇದನ್ನು ಆ್ಯಡ್ ಮಾಡಿದ್ವಿ ಫ್ರೆಂಡ್ಸ. ಇವಾಗ ನೀಟಾಗಿ ಮಿಕ್ಸ್ ಆಗಿದೆ.
ಈಗ ಚುರುಮುರಿನ ಒಂದು ನಾವು ಎಷ್ಟು ಇದನ್ನು ಕಲಿಸ್ಕೊತೀವಲ್ಲ ನಮಗೆ ಎಷ್ಟು ಬೇಕು ನೋಡು ಅದ್ರ ಕ್ವಾಂಟಿಟಿ ನೋಡಿಕೊಂಡು ಒಂದು ಪುಟ್ಟಿ ಒಳಗೆ ನಾನು ಅದನ್ನು ಚುರುಮುರಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಮಸಾಲೆನ ನಾನು ಅದಕ್ಕೆ ಚುರುಮುರಿಗೆ ಆ್ಯಡ್ ಮಾಡಕತ್ತೀನಿ ನೋಡಿ ಫ್ರೆಂಡ್ಸ. ಇದನ್ನು ಈ ಥರ ಹಾಕ್ಕೊಂಡು ಆವಾಗ ಹಾಕಿಬಿಡ್ಬೇಕು ಫ್ರೆಂಡ್ಸ್. ಚುರುಮುರಿಗೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆ ಕಡೆ ಈ ಕಡೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಹಿಂಗೆ ಇನ್ನು ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮಾಡೋವಂಥ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ. ಮತ್ತು ನನಗೂ ನಿಮಗೆ ಇನ್ನಷ್ಟು ಯಾವ ಥರ ವೀಡಿಯೋಸ್ ಮಾಡಬೇಕಂಥೇಳಿ ನೀವು ನನಗೆ ಕೆಳಗಡೆ ಕಮೆಂಟ್ ಹಾಕಿ ಫ್ರೆಂಡ್ಸ. ನಾನು ವಿಡಿಯೋಸ್ ಮಾಡೋಕ್ಕೆ ಆ ಥರ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇವಾಗ ನೋಡಿ ಅಲ್ಲಿ ಖಾರ ಪುಡಿ ನನಗೆ ಸ್ವಲ್ಪ ಕಮ್ಮಿ ಆಗಿತ್ತು, ಹಾಗಾಗಿ ನಾನು ಇಲ್ಲೇ ಎಕ್ಸ್ಟ್ರಾ ಸ್ವಲ್ಪ ಖಾರ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸು. ಹಂಗೆ ನೀವು ಎಲ್ಲ ಮುಗಿದಿಂದ ಸ್ವಲ್ಪ ಉಪ್ಪು ಮತ್ತು ಖಾರ ಪುಡಿನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಹಾಗಾಗಿ ಇಲ್ಲೇ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.